ತಮಿಳುನಾಡಿನಲ್ಲಿ ನಟ ಹಾಗೂ ರಾಜಕಾರಣಿ ಉದಯನಿಧಿ ಸ್ಟಾಲಿನ್ ಅವರನ್ನ ಪೊಲೀಸರು ಹಿಡಿದು ಜೈಲಿಗೆ ಕರೆದುಕೊಂಡು ಹೋಗಿದ್ದ ವಿಚಾರ ಈಗ ದೊಡ್ಡ ಸುದ್ದಿಯಾಗಿದೆ. ನಟಿ ತ್ರಿಷಾ ಕೃಷ್ಣನ್ ಅವರ ಬಗ್ಗೆ ಉದಯನಿಧಿ ಆಡಿದ ಮಾತುಗಳಿಗೆ ಸಂಬಂಧಿಸಿ ಈ ಬಂಧನ ನಡೆದಿದ್ದು, ಇದನ್ನ ಬಾಲಿವುಡ್ ನಟಿ ಕಂಗನಾ ರನೌತ್ ಸರಿಯಾಗಿದೆ ಅಂತ ಬೆಂಬಲಿಸಿದ್ದಾರೆ. ತಮ್ಮ ಇನ್ಸ್ಟಾಗ್ರಾಂನಲ್ಲಿ ಈ ಬಗ್ಗೆ ಬರೆದುಕೊಂಡಿರುವ ಕಂಗನಾ, ಎಲ್ಲರ ಮುಂದೆ ನಿಂತು ಅಸಭ್ಯವಾಗಿ ಮಾತನಾಡುವುದು, ಡಬಲ್ ಮೀನಿಂಗ್ ಜೋಕ್ ಮಾಡುವುದು ತಪ್ಪು. ಉದಯನಿಧಿ ಅವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿರೋದು ಸರಿಯಾದ ಕೆಲಸ. ಅವರು ಈಗ ಜಾಮೀನು ತೆಗೆದುಕೊಂಡು ಆಚೆ ಬಂದಿರಬಹುದು, ಆದರೆ ಈ ಘಟನೆ ಬೇರೆಯವರಿಗೆ ಎಚ್ಚರಿಕೆಯಾಗಬೇಕು ಎಂದು ಹೇಳಿದ್ದಾರೆ. ಏನಿದು ಘಟನೆ ಅಂತೀರಾ? ತಂಜಾವೂರಿನಲ್ಲಿ ನಡೆದ ಒಂದು ಸಭೆಯಲ್ಲಿ ಉದಯನಿಧಿ ಅವರು ನಟ ವಿಜಯ್ ಅವರ ಬಗ್ಗೆ ಮಾತನಾಡುತ್ತಿದ್ರು. ಆ ಸಮಯದಲ್ಲಿ ಸಭೆಯಲ್ಲಿದ್ದ ಕೆಲವರು ನಟಿ ತ್ರಿಷಾ ಹೆಸರನ್ನ ಕೂಗಿದ್ದಾರೆ. ಅದಕ್ಕೆ ಉದಯನಿಧಿ ಅವರು ಡಬಲ್ ಮೀನಿಂಗ್ ನಲ್ಲಿ ಮಾತನಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ. ಈ ವಿಡಿಯೋ ಇಂಟರ್ನೆಟ್ನಲ್ಲಿ ವೈರಲ್ ಆಗುತ್ತಿದ್ದಂತೆ ಸಿನಿಮಾ ರಂಗ ಹಾಗೂ ಜನರ ನಡುವೆ ದೊಡ್ಡ ಮಟ್ಟದ ಕೋಪ ಶುರುವಾಯಿತು. ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿ ಮಾತನಾಡಬಾರದು ಅಂತ ಹಲವರು ಬೇಸರ ಹೊರಹಾಕಿದ್ದಾರೆ. ವಿವಾದ ದೊಡ್ಡದಾಗುತ್ತಿದ್ದಂತೆ ಪೊಲೀಸರು ಉದಯನಿಧಿ ವಿರುದ್ಧ ಒಟ್ಟು 9 ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ಹಾಕಿ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಆದರೆ ಕೋರ್ಟ್ ಸೂಚನೆಯಂತೆ ವಿಚಾರಣೆ ಮುಗಿದ ಮೇಲೆ ಉದಯನಿಧಿ ಅವರಿಗೆ ಜಾಮೀನು ಸಿಕ್ಕಿದ್ದು ಈಗ ಬಿಡುಗಡೆಯಾಗಿದ್ದಾರೆ. ಒಟ್ನಲ್ಲಿ ಈ ಬಂಧನದ ವಿಚಾರ ತಮಿಳುನಾಡಿನಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ.